ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ನಮ್ಮ ಈ ಫಾರ್ಮ್ ಜರ್ನಿ ಬಗ್ಗೆ ಎಪಿಸೋಡ್ ಕಂಟಿನ್ಯೂ ಮಾಡ್ತಾ ಇವತ್ತು ತಿರ್ಗಾ ಮತ್ತೆ ಫಾರ್ಮ್ ಕಡೆ ಹೊರಟಿದ್ದೀವಿ. ಬೆಂಗಳೂರಿಂದ ಶನಿವಾರ ಬೆಳಗ್ಗೆ ಈಗ 8:30 ಆಗಿದೆ. ಸೊ ನನ್ನ ಜೊತೆ ಮಿಸಸ್ ಅಕ್ಷತಾ ವಿರಾಜ್ ಕನ್ನಡಿಗ ಅವರು ಕೂತಿದ್ದಾರೆ. ಅವರು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಹೆಲ್ದಿ ಬ್ರೇಕ್ಫಾಸ್ಟ್ ಬೆಳಗ್ಗೆನೆ ಉದ್ದಿನ ವಡೆ. ಸೊ ನಾನು ಸ್ವಲ್ಪ ಹೆಲ್ದಿ ಡಯಟ್ ಫಾಲೋ ಮಾಡೋ ಮನುಷ್ಯ, ಮನೇಲೆ ತಿನ್ಕೊಂಡ್ಬಿಟ್ಟೆ. ಸಾರಿ, ನಾನು ತುಂಬ ಕಮ್ಮಿ ಆಚೆ ಕಡೆ ತಿನ್ನೋದು. ಅದಕ್ಕೆ ಈಗ ಬೆಂಗಳೂರಿಂದ ಹೊರಟಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಾವು ನಮ್ಮ ಜಾಗ ರೀಚ್ ಆಗ್ತೀವಿ, ಚಿಕ್ಕಬಳ್ಳಾಪುರದಲ್ಲಿ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಟಾಪಿಕ್ ಏನಂದ್ರೆ, ಇವತ್ತು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂತ ಎಲ್ಲರಿಗೂ ತುಂಬ ಆಸೆ ಇರುತ್ತೆ. ಒಂದು ಫಾರ್ಮ್ ಅವ್ರಿಗೋಸ್ಕರ ಅಂತ ಒಂದು ಮಾಡ್ಕೊಬೇಕು, ವೀಕೆಂಡ್ನಲ್ಲಿ ಹೋಗಿ ಬರೋದಕ್ಕೆ, ಅಥವಾ ಮುಂದೆ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ ಅಥವಾ ಇನ್ನೊಂದೇನೋ ಮಾಡ್ತೀನಿ ಅನ್ನೋದಕ್ಕೆ, ಆ ಥರ ಒಂದು ರೀಸನ್ಗೆ ಏನೋ ಮಾಡಬೇಕು ಅಂತ ಅನ್ಕೊಂತಾ ಇರ್ತೀರ. ಈಗ ಜಾಗ ಚೂಸ್ ಮಾಡೋದು ಹೇಗೆ ಅನ್ನೋದು ಫಸ್ಟ್ ಪ್ರೈಮರಿ ಸ್ಟೆಪ್ ನಿಮ್ದು. ಯಾಕೆ ಅಂತ ಹೇಳ್ತೀನಿ. ಎಲ್ರಿಗೂ ಫಾರ್ಮ್ ಲ್ಯಾಂಡ್ ಒಂದು ಮಾಡ್ಕೊಬೇಕು ಅಂತ ಆಸೆ. ಫಾರ್ಮ್ ಮಾಡೋದಕ್ಕೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ನೀವು ಏನು ಯೋಚನೆ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ, ಆಕ್ಸೆಸಿಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ಕೊಬೇಕು. ನಿಮ್ಮ ಮನೆಯಿಂದ ನಿಮಗೆ ಈಗ ನೀವು ತಗೊಳ್ಳೋಂಥ ಲ್ಯಾಂಡ್ ಎಷ್ಟು ದೂರ ಇದೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ಯಾಕಂದ್ರೆ ತುಂಬಾ ದೂರ ಇತ್ತು ಅಂದ್ರೆ ನಾನು ಹೇಳ್ತೀನಿ, ನಮ್ದು 2 ವರ್ಷ ಆಗಿದೆ ತಗೊಂಡು, ನಿಮ್ ಜೋಶ್ ಹಾಗೇನೆ ಇಳಿದೋಗ್ಬಿಡುತ್ತೆ ಹೋಗ್ತಾ. ಅದೇನಾಗುತ್ತೆ ಅಂದ್ರೆ ಹೋಗಿ ಬರೋದಕ್ಕೆ ನಮ್ಗೆ ಇದಾಗೋಗ್ಬಿಡುತ್ತೆ. ಆಮೇಲೆ ಇದು ಬರೀ ಒನ್ ಟೈಮ್ ಹೋಗಿ ಬರೋದು ಅನ್ನೋದಲ್ಲ. ನೀವು ತಗೊಂಡಾಗ, ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಾಗ, ನೀವು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಕೆಲಸಗಳು ತುಂಬಾನೇ ಇರುತ್ತೆ. ಎಸ್ಪೆಷಲಿ ತಾಲೂಕು ಆಫೀಸ್ ಕೆಲಸಗಳು ಬಂತು ಅಂದ್ರೆ, ನಮಸ್ಕಾರ ಸ್ವಾಮಿ, ಅಯ್ಯೋ ಕೇಳಲೇಬೇಡಿ, ಅಷ್ಟು ಕಷ್ಟ ಇರುತ್ತೆ. ಸೊ ನೀವು ಹೋಗಿ ಬರೋದು ಎಷ್ಟಿರುತ್ತೆ ಕೆಲಸ ಅಂದ್ರೆ, ಅದಕ್ಕೆ ನೀವು ಏನ್ ಮಾಡಬೇಕಾಗಿರೋದು ಅಂತಂದ್ರೆ, ಹತ್ರ ಇರೋದು ನೋಡ್ಕೊಳ್ಳಿ. ಗೊತ್ತು, ಹತ್ರ ಇರೋದು ಸಿಗೋದು ಕಷ್ಟ. ಬೆಂಗಳೂರು ಹತ್ರದಲ್ಲಿ ಸಿಕ್ಕಿದ್ರೆ ಈಗಿರೋ ರೇಟ್ ಅಂತೂ ಮಾತಾಡಂಗಿಲ್ಲ. 2 ವರ್ಷದಿಂದ ಕತೆ ಬೇರೆ ಇತ್ತು. ಅಂದ್ರೆ ಆಗ್ಲೂ ಏನು ಕಮ್ಮಿ ಅಂತ ಇರ್ಲಿಲ್ಲ. ಈಗಂತೂ ಕೇಳಂಗಿಲ್ಲ, ಸ್ಕೈ ರಾಕೆಟ್ ಆಗಿ ಹೋಗಿದೆ ಪ್ರೈಸಸ್ ಎಲ್ಲ. ಬೆಂಗಳೂರು ತರನೇ ಅದನ್ನು ಕೂಡ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಈಗ. ನೀವೆಲ್ಲೇ ಹೋಗಿ ಔಟ್ಸ್ಕರ್ಟ್ಸ್ಗೆ ತುಂಬಾ ಕಷ್ಟ. ಸೊ ಫಸ್ಟ್ ಜಾಗ ನೋಡ್ಕೊಳ್ಳಿ. ಹೋಗಿ ಬರೋದಕ್ಕೆ ಈಸಿ ಆಗೋರ್ತಾರ ಜಾಗ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಹೇಳ್ತೀನಿ, ನೀವು ಅಯ್ಯೋ ಅದನ್ನ ಮಾರ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಒಂದು ಅಪಾರ್ಟ್ಮೆಂಟ್ ತಗೊಂಬೋಣ, ಇಲ್ಲ ಇನ್ನೊಂದು ಸೈಟ್ ತಗೋಣ ಅಂತ ಅನ್ಕೊಂತೀರಾ. ಆ ತರ ಮನ್ಸಿಗೆ ಬಂದ್ಬಿಡುತ್ತೆ. ಅಕಸ್ಮಾತ್ ನೀವು ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟೆಡ್ ಫಾರ್ಮಿಂಗ್ ಅಲ್ಲಿ, ಇಲ್ಲ ನಾನು ಮಾಡ್ಲೇಬೇಕು ಅನ್ನೋ ತರ ಮನಸ್ಥಿತಿ ಇದ್ರೆ ನೀವು ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂತೀರಾ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಓಕೆ, ಬಟ್ ಪೇಷನ್ಸ್ ಮಾತ್ರ ತುಂಬಾ ಮುಖ್ಯ. ಇದರಲ್ಲಿ ಪೇಷನ್ಸ್ ಇರಬೇಕು ಮೇನ್. ಅದು ನನಗೂ ಇದೆ. ಅಂಡ್ ಇಂಟ್ರೆಸ್ಟ್ ಕೂಡ ಇರಬೇಕು. ಹಾಗೆ ಅಂದ್ರೆ ಫಸ್ಟ್ ತಗೋಬಿಡ್ತೀರಾ, ಆಮೇಲೆ ಅಯ್ಯೋ ಏನಪ್ಪಾ ಇದು ಅಂತ ಅನ್ಸುತ್ತೆ. ಬಟ್ ನಮ್ಗೆ ಇದುವರೆಗೂ ಆತರ ಯಾವತ್ತೂ ಅನ್ಸಿಲ್ಲ. ನಮ್ಗೆ ಯಾವಾಗ್ಲೂ ಅಷ್ಟೇ, ಇನ್ನ ನಾವು ಗಿಡ ಏನೂ ಹಾಕಿಲ್ಲ, ಆದ್ರೂ ನಮ್ಗೆ ಹೋಗ್ಬೇಕು ಅಲ್ಲಿ ಅಂತ ಯಾವಾಗ್ಲೂ ಅನ್ಕೋತಿರ್ತೀವಿ. ಸೊ ಅದೇ ತರ ಇಂಟ್ರೆಸ್ಟ್ ಇದೆ ನಮ್ಗೆ. ಇದು ಶನಿವಾರ ಬೆಳಗ್ಗೆ ಇರುವಂತ ಟ್ರಾಫಿಕ್ ಏರ್ಪೋರ್ಟ್ ರೋಡ್ ನಲ್ಲಿ ಯೂಶುವಲ್ ಆಗಿ ಕಮ್ಮಿನೇ ಇರುತ್ತೆ. ಜಾಸ್ತಿ ಜನ ಬೈಕರ್ಸ್ನೇ ನೋಡ್ತೀರಾ ನೀವು. ಎಲ್ಲ ವೀಕೆಂಡ್ ಹಿಟ್ ಮಾಡ್ತಾ ಇರ್ತಾರೆ ಔಟ್ಸ್ಕರ್ಟ್ಸ್ ನ. ಎಲ್ಲ ಹೋಗಿ ನಂದಿ ಹಿಲ್ಸ್ ಅಥವಾ ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಬ್ರೇಕ್ಫಾಸ್ಟ್ ರೈಡ್ ಆ ಥರ ನಡೀತಾ ಇರುತ್ತೆ. ನಾನು ಆಗಾಗ ಹೋಗ್ತಾ ಇರ್ತೀನಿ, ಅದು ತೋರಿಸ್ತೀನಿ ನಿಮ್ಗೊಂದಿನ ನನ್ನ ವೀಕೆಂಡ್ ರೈಡ್ದು. ಇವತ್ತು ಡ್ರೈವ್ ಮಾಡ್ತಾ ಇರೋದು. ಸೊ ಹೀಗಿದೆ ಏರ್ಪೋರ್ಟ್ ರೋಡ್. ನಿಮ್ಗೆ ಗೊತ್ತಿದೆ ಬಿಡಿ ಏನು ಹೇಳೋದು. ಓಕೆ, ಸೊ ಮೊದಲನೇದಾಗಿ ನಾವು ಆಕ್ಸೆಸಿಬಿಲಿಟಿ ನೋಡ್ಕೊಂಡ್ವಿ. ಎಷ್ಟು ದೂರ ಇರಬೇಕು ಜಮೀನು, ಎಷ್ಟು ಹತ್ರದಲ್ಲಿ ಇರಬೇಕು ಅನ್ನೋದನ್ನ ನಾವು ಫಸ್ಟ್ ಡಿಸೈಡ್ ಮಾಡ್ಕೊಬೇಕು. ಎರಡನೇದಾಗಿ ಯಾವ ತರ ಜಾಗ ಅನ್ನೋದನ್ನ ನೋಡ್ಕೊಬೇಕು. ಜಾಗ ಯಾವ ತರದ್ದು ಅನ್ನೋದಾದ್ರೆ, ಈಗ ಮೈನ್ ರೋಡ್ಗಿಂತ ಹತ್ರ ಇದೆಯಾ, ಮೈನ್ ರೋಡ್ಗೆ ಅಟ್ಯಾಚ್ ಆಗಿದೆಯಾ ಅಥವಾ ಹೇಗೆ ಏನು ಅನ್ನೋದನ್ನ ನೋಡ್ಬೇಕು. ಮೈನ್ ರೋಡ್ಗೆ ಅಟ್ಯಾಚ್ ಆಗಿರೋದು ಡೆಫಿನೆಟ್ಲಿ ತಗೊಳಕ್ ಆಗಲ್ಲ ನಿಮ್ಮಂತವ್ರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರುವಂತವ್ರು. ಯಾಕಂದ್ರೆ ಎಸ್ಪೆಷಲಿ ಈ ತರ ಹೈವೇಸ್ ಕನೆಕ್ಟ್ ಆಗಿರೋ ಅಂತ ಜಾಗಗಳಂದ್ರೆ ನಿಮ್ಗೆಲ್ಲ ಕಮರ್ಷಿಯಲ್ ಇರುತ್ತೆ. ಯೂಶುವಲ್ ಆಗಿ ಅದನ್ನೇ ತಗೊಂತಾರೆ ಎಲ್ಲರೂ. ಅದನ್ನ ಕಮರ್ಷಿಯಲ್ ಮಾಡೋದಕ್ಕೆ ಏನಾದ್ರು ಒಂದು ಗೋಡೌನ್ ಆಗಲಿ ಅಥವಾ ಇನ್ನೊಂದು ಹೋಟೆಲ್ಸ್ ಮತ್ತೊಂದು ಏನೇ ಮಾಡಿದ್ರು ಮಾಡುತ್ತಾರೆ, ಅದು ಅವ್ರು ಬಿಟ್ಟಿದ್ದು. ಬಟ್ ನಮ್ಗೆ ಅದು ತಗೊಳೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಈಗ ಮೈನ್ ರೋಡ್ ಇಂದ ಒಳಗಡೆ ಹೋದ್ರೆ ಎಷ್ಟು ಒಳಗಡೆ ಹೋಗ್ಬೋದು ಅದು ನಿಮಗ್ ಬಿಟ್ಟಿದ್ದು. ಒಳಗಡೆ ಹೋದಷ್ಟು ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ ರೇಟು. ಅಫ್ಕೋರ್ಸ್ ಏನಕ್ಕೆ ಅಂದ್ರೆ ಅದು ರೋಡ್ಗಿಂತ ತುಂಬಾ ದೂರ ಹೋಗ್ತಾ ಇದೆ ಅಂತ.
ಸೊ ಆಗ ಹೋದಾಗೆಲ್ಲ ನಿಮ್ಗೆ ರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ಒಳಗಡೆ ಹೋದ್ಮೇಲೆ ನೀವು ನಿಮ್ಮ ಜಮೀನ್ಗೆ ದಾರಿ ಯಾವ ತರ ಇದೆ ಅನ್ನೋದನ್ನ ನೋಡ್ಬೇಕು. ಒಂದು ಸಬ್ ರೋಡ್ಸ್ ಇರುತ್ತೆ, ಸೊ ಅದೆಲ್ಲ ಬಂಡಿ ದಾರಿ ಅಂತ ಇರುತ್ತೆ. ಅಂದ್ರೆ ಹಳೆ ಕಾಲದಲ್ಲಿ ಎತ್ತಿನ ಗಾಡಿಗಳು ಕೂಡ ಹೋಗುವಂಥದ್ದು, ಎರಡು ಆ ಕಡೆ ಈ ಕಡೆ ಎತ್ತಿನ ಗಾಡಿ ಬಂದ್ರೆ ಆಪೋಸಿಟ್ ಅಲ್ಲಿ ಹೋಗುವಷ್ಟು ಅಗಲದ್ದು ಬಂಡಿ ದಾರಿ ಅನ್ನೋದು ಇರ್ತಾ ಇತ್ತು. ಕಾಲ್ದಾರಿ ಅಂತ ಇರುತ್ತೆ. ಕಾಲ್ದಾರಿ ಏನು ಅಂದ್ರೆ ಸ್ವಲ್ಪ ಚಿಕ್ಕದೇ ಜಾಗ ಅದು, ಬಟ್ ನಡ್ಕೊಂಡು ಹೋಗೋಕಂತ ಇರುತ್ತೆ. ಇದೆಲ್ಲ ಮ್ಯಾಪ್ ಅಲ್ಲೇ ಇರುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡುವಾಗ, ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಆಮೇಲೆ, ಅದರಲ್ಲಿ ವಿಲೇಜ್ ಮ್ಯಾಪ್ ಅಂತ ಇರುತ್ತೆ. ನಿಮ್ಗೆ ಆ ನಕ್ಷೆ ಕಾಣುತ್ತೆ, ಅದರಲ್ಲಿ ಮಂಡಿ ದಾರಿ ಇದೆಯಾ ಅಥವಾ ಕಾಲ್ ದಾರಿ ಇದೆಯಾ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ಲೆಜೆಂಡ್ಸ್ ಕೊಟ್ಟಿರ್ತಾರೆ, ಅದನ್ನ ಯಾವ ತರ ಓದಬೇಕು ಅಂತ. ಸಿಂಗಲ್ ಡಾಟ್ ಇದ್ರೆ ಯಾವ ತರ, ಡಬಲ್ ಡಾಟ್ ಇದ್ರೆ ಯಾವ ತರ, ಅಥವಾ ದಾರಿ ಇದ್ರೆ ಯಾವ ತರ, ಕಾಲುವೆ ಇದ್ರೆ ಯಾವ ತರ ಅನ್ನೋದನ್ನೆಲ್ಲ ಲೆಜೆಂಡ್ಸ್ ಕೊಟ್ಟಿರ್ತಾರೆ. ಅದನ್ನ ನೋಡಿ ನೀವು ತಿಳ್ಕೊಬಹುದು, ನಿಮ್ ಅಲ್ಲಿ ಏನಿದೆ, ಅಲ್ಲಿ ಕಾಲ್ ದಾರಿನ ಅಥವಾ ಬಂಡಿ ರಸ್ತೆನಾ ಏನು ಅನ್ನೋದನ್ನ ತಿಳ್ಕೊಬಹುದು. ಸೊ ನಿಮ್ಗೆ ನಿಮ್ ಜಾಗಕ್ಕೆ ಹೋಗೋದಕ್ಕೆ ದಾರಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕೆ ಅಂದ್ರೆ ಮೋಸ್ಟ್ ಆಫ್ ಇಟ್ ನಿಮ್ಗೆ ದಾರಿ ಅಂತ ಮಾಡಿದ್ರೆ ಒಂದ್ ಕಡೆ ಮಾಡ್ತಾರೆ ಅಷ್ಟೇ. ಏನ್ ಇಡೀ ಜಮೀನ್ ಎಲ್ಲಾ ಕಡೆಗೂ ದಾರಿಗಳಂತ ಮಾಡಿರಲ್ಲ. ಒಂದೆರಡು ಕಡೆ ಅದನ್ನ ಡೆಡಿಕೇಟೆಡ್ ಆಗಿ ಮಾಡಿರ್ತಾರೆ. ಅದು ಬಿಟ್ರೆ ನಿಮ್ಗೆಲ್ಲೂ ದಾರಿ ಇರೋದಿಲ್ಲ. ಸೊ ದಾರಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಬೇರೆ ಜಮೀನುಗಳಿಂದನೇ ಹೋಗ್ಬೇಕಾಗಿ ಬರುತ್ತೆ. ಆ ಬೇರೆ ಜಮೀನಿಂದ ಹೋಗೋದಕ್ಕೆ ಅನುಕೂಲ ಇದೆಯಾ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಕೆಲವರು ಏನಾಗಿರುತ್ತೆ, ಬಿಟ್ಟಿರ್ತಾರೆ ಒಪ್ಪಂದ ಮಾಡ್ಕೊಂಡು, ಯಾವ್ದೋ ಒಂದು ಜಮೀನಲ್ಲಿ ದಾರಿ ಮಾಡಿದ್ರೆ ಎಲ್ಲಾರ್ಗೂ ಹೋಗೋ ತರ ಇರುತ್ತೆ. ಅಂತ ದಾರಿ ಇದೆಯಾ ಅಂತ ನೋಡ್ಕೊಬೇಕು. ಅವರಿಂದ ಯಾವುದೇ ಒಂದು ಅಡ್ಡಿ ಅನ್ನೋದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಅನ್ನೋದಿಲ್ಲ ಅನ್ನೋದಾದ್ರೆ ಅಂತ ಕಡೆ ನೋಡ್ಕೊಳ್ಳಿ. ಯಾಕಂದ್ರೆ ಕೆಲವು ಕಡೆ ಹೋಗೋದಕ್ಕೆ ದಾರಿ ಇರೋದಿಲ್ಲ. ಸುಮ್ಮನೆ ಅಕಸ್ಮಾತ್ ನೀವು ಯಾರೋ ಬ್ರೋಕರ್ ಮುಖಾಂತರ ಹೋಗ್ತೀರಾ, ಅವ್ರು ನಿಮ್ಗೆ ತೋರಿಸ್ಬಿಡ್ತಾರೆ, ನೋಡಿ ಇಲ್ಲಿದೆ ದಾರಿ ಅಂತ ಅಂದ್ಬಿಡ್ತಾರೆ. ನಮಗ್ ಗೊತ್ತಾಗಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ, ನಮ್ಗೆ ಅಷ್ಟು ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ನಂಬ್ಕೊಂಡ್ಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ, ಇಲ್ಲ ಪಕ್ಕದ ಜಮೀನ್ ಅವ್ರದ್ದು, ನಮ್ದಲ್ಲ ದಾರಿ, ಅಲ್ಲಿ ಬಿಡೋದಿಲ್ಲ. ಅದನ್ನ ಅವರು ಏನಾದ್ರು ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ರೆ, ಫೆನ್ಸ್ ಹಾಕಿ ಅದು ಇದೆಲ್ಲ ಮಾಡಿದ್ರೆ ಅವರು ನಿಮ್ಗೆ ಹೋಗೋದಕ್ಕೆ ದಾರಿ ಇರಲ್ಲ. ಸೊ ಆ ತರ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ಅದಕ್ಕಾಗಿ ಮೊದಲೇನೆ ಆ ನಿಮ್ ಲ್ಯಾಂಡ್ ಅಪ್ರೋಚ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ. ಇಲ್ಲಿ ಒಂದೊಂದು ಅಡಿಗೂ ಕೂಡ ಜಗಳಾಡೋದು ನೀವು ನೋಡಿರ್ತೀರಾ, ಹಳ್ಳಿಗಳಲ್ಲಿ ವಿಡಿಯೋಸ್ ನೋಡ್ತಾ ಇರ್ತೀರಾ ನೀವು. ಮಚ್ಚು ದೊಣ್ಣೆ ಹಿಡ್ಕೊಂಡ್ಬಂದು ಹೊಡೆದಾಡ್ತಾ ಇರ್ತಾರೆ, ಒಂದಡಿ ಜಾಗ ಬಿಟ್ಕೊಡೋದಕ್ಕೆ ಆಗ್ದಿರಾ. ಸೊ ಆತರ ಇರ್ಬೇಕಾದ್ರೆ ಈ ದಾರಿ ಬಿಟ್ಕೊಡೋದಂತೂ ತುಂಬಾನೇ ಕಷ್ಟ ಹಳ್ಳಿಗಳಲ್ಲಿ. ಸೊ ಅದನ್ನೆಲ್ಲ ನೋಡಿ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಂತ ಜಮೀನುಗಳು ನೀವು ತಗೊಳಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ಬಂದು ಮೇನ್ ಡಾಕ್ಯುಮೆಂಟ್ಸ್ ಏನೇನು ನೋಡಬೇಕು, ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಏನೇನು ಚೆಕ್ ಮಾಡ್ಕೋಬೇಕು ಅಂತ ಇವ್ರು ಹೇಳ್ತಾರೆ ನಿಮಗೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಒಂದು 12 ಡಾಕ್ಯುಮೆಂಟ್ಸ್ ನೋಡ್ಬೇಕಾಗಿ ಬರುತ್ತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಅಂತ ಕೆಲವಿರುತ್ತೆ, ಅದನ್ನ ಮೈನ್ ನೋಡ್ಕೊಳ್ಳಿ. ಅದಾದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ ನ ನಾವು ತಗೊಂಡ್ಬೋದು ಲೇಟರ್. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನೀವು ನೋಡ್ಬೇಕಾಗಿರುವಂತದ್ದು ಇದು ಗ್ರಾಂಟ್ ಸರ್ಟಿಫಿಕೇಟ್ ಇರಬೇಕು. ಅಂದ್ರೆ ಈ ಜಮೀನು ಯಾರಿಗೆ ಎಲ್ಲಿಂದ ಬಂತು ಅನ್ನೋದು ಮೇನ್. ಅಂದ್ರೆ ಫಸ್ಟ್ ಯಾರಿಗೆ ಬಂತು, ಯಾಕಂದ್ರೆ ಮೇಜರ್ ಆಗಿ ಎಲ್ಲ ಗೌರ್ಮೆಂಟ್ಸೇ ಗ್ರಾಂಟ್ ಮಾಡಿರ್ತಾರೆ ಎಷ್ಟೊಂದು ಜನಕ್ಕೆ. ಆಗ ಕೊಟ್ಟಾಗ ಅದು ಯಾರಿಗೆ ಹೋಯ್ತು ಅನ್ನೋದನ್ನ ನೋಡ್ಕೊಬೇಕಾಗಿ ಬರುತ್ತೆ. ಯಾಕಂದ್ರೆ ಕೊಡುವಾಗ ಬೇರೆ ಬೇರೆ ತರ ರೀತಿಲಿ ಕೊಡ್ತಾರೆ. ಗ್ರಾಂಟ್ ಮಾಡಿದಾಗ ಕೆಲವು ಜನರಲ್ ಕ್ಯಾಟಗರಿಗೆ ಗ್ರಾಂಟ್ ಮಾಡ್ತಾರೆ, ಕೆಲವು SC ST ಗೆ ಗ್ರಾಂಟ್ ಮಾಡ್ತಾರೆ, ಇನ್ನು ಕೆಲವು ಇನಾಮತಿ ಅಂತ ಕೊಡ್ತಾರೆ. ಇನಾಮ್ ಭೂಮಿ ಅಂತ ಕರೀತಾರೆ ಅದನ್ನ. ಇನಾಮು ಅಂತ ಅಂದ್ರೆ ರಿವಾರ್ಡ್, ನಿಮ್ಗೆ ಗೊತ್ತಲ್ಲ. ಸೊ ರಿವಾರ್ಡ್ ಏನಂದ್ರೆ ಅವರು ಗೌರ್ಮೆಂಟ್ಗೇನೋ ಕೆಲಸ ಮಾಡಿರ್ತಾರೆ, ಯಾರಾದ್ರೂ ಒಬ್ರು, ಅವರು ತಾತಂದ್ರು ಮುತ್ತಾತಂದ್ರು ಯಾರೋ ಅವ್ರು ಕೆಲಸ ಮಾಡಿದಾಗ ಗೌರ್ಮೆಂಟ್ಗಂತ, ಗೌರ್ಮೆಂಟ್ ಅವ್ರಿಗೆ ಇನಾಮು ಅನ್ನೋ ರೀತಿಲಿ ಕೊಡ್ತಾರೆ ಸರ್ಕಾರನೇ. ಸೊ ಅದು ಇನಾಮತಿ ಭೂಮಿ. ಇದರಲ್ಲಿ ಈ ಪೈಕಿ ಯಾವುದು ಅದು ಅನ್ನೋದನ್ನ ಚೆಕ್ ಮಾಡಬೇಕು. SC ST ಗೆ ಗ್ರಾಂಟ್ ಆಗಿರೋ ಲ್ಯಾಂಡ್ಸ್ ಎಲ್ಲ PTCL ಕಾಯ್ದೆಗೆ ಬರುತ್ತದು. ಸೊ PTCL ಬಂದಾಗ ಅದನ್ನ ಕೊಂಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ರೂಲ್ಸ್ ಎಲ್ಲ ತಿರ್ಗಾ ರಿವ್ಯೂ ಮಾಡ್ತಾನೆ ಇದ್ದಾರೆ. ಹೊಸದಾಗಿ ರೂಲ್ಸ್ ಅಪ್ಡೇಟ್ ಮಾಡಿದಾಗೆಲ್ಲ ಅದರಲ್ಲಿ ಹೊಸದೇನೋ ಕಾಯ್ದೆಗಳು ಬರ್ತಾನೆ ಇರುತ್ತೆ. ಏನು ಅಂದ್ರೆ ಅದನ್ನ ಇಷ್ಟು ವರ್ಷ ಆದ್ಮೇಲೆ ಮಾರಬಹುದು ಅನ್ನೋದಿತ್ತು. ಈಗ ಅದನ್ನೇನೋ ತಿರ್ಗಾ ಮತ್ತೆ ಚೇಂಜ್ ಮಾಡಿ, ಇಲ್ಲ ಅದು ಏನೇ ಮಾಡಿದ್ರು ಕೂಡ ಮೂಲ ಯಾರಿಗಿರುತ್ತೋ ಅವ್ರು ಬಂದು ಕ್ಲೈಮ್ ಮಾಡಬಹುದು ಅನ್ನೋ ತರ ಇದೆ. ಏನೇ ತಕರಾರು ಕೂಡ ಆದ್ರೂ ಆಗಬಹುದು. ಅದನ್ನು ತಗೊಳಕ್ಕೆ ಪ್ರೊಸೀಜರ್ಸ್ ತುಂಬಾ ಇದೆ. ಅದು AC ಇಂದ ಒಂದು ಲೆಟರ್ ಬರುತ್ತೆ, ತಗೋಬೇಕಾಗಿ ಬರುತ್ತೆ. ಈಗ ಮಾರ್ತಾ ಇದ್ದಾರೆ ಅನ್ನೋ ಒಂದು ರೀಸನ್ ಕೊಟ್ಬಿಟ್ಟು ಏನಕ್ಕೆ ಮಾರ್ತಾ ಇದ್ದಾರೆ ಅನ್ನೋದನ್ನ ಅವರೇ ಅದನ್ನ ಮೆನ್ಷನ್ ಮಾಡಿ ಆಮೇಲೆ ಅದನ್ನ ಕನ್ವರ್ಟ್ ಮಾಡಿ ಕೊಡ್ತಾರೆ. ಅದು ತುಂಬಾ ಲಾಂಗ್ ಪ್ರೊಸೀಜರ್ ಅದು.
ಅದೆಲ್ಲ ತಕರಾರುಗಳು ಇದ್ದೇ ಇರುತ್ತೆ, ಅಷ್ಟು ಈಸಿ ಅಂತೂ ಅಲ್ಲ ಅದು. ಸೊ ಅದಕ್ಕೆ PTCLಗೆ ಯಾವ್ಯಾವ್ದು ಒಳಪಡುತ್ತೋ ಅಂತ ಭೂಮಿಗಳನ್ನ ತಗೊಳ್ದೇ ಇರೋದೇ ಉತ್ತಮ. ತಗೊಂತೀರಾ ಅಂದ್ರೆ ರಿಸ್ಕ್ ಅಲ್ಲೇ ತಗೋಬೇಕಾಗುತ್ತೆ, ಇಲ್ಲ ಯಾರೋ ತುಂಬಾ ಚೆನ್ನಾಗಿ ಗೊತ್ತಿದ್ದು ಅದನ್ನೆಲ್ಲ ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ ನನಗಿದೆ ಅವ್ರ ಹತ್ರ ತಗೋಬೇಕಾಗುತ್ತೆ. ಸೊ ಅದನ್ನ ಬಿಟ್ಟು ಬಿಟ್ರೆ ಮೇನ್ ನೀವು ಜನರಲ್ ಭೂಮಿ ಯಾವ್ದಿರುತ್ತೆ ಅದನ್ನ ನೋಡಿ. ಇನಾಮತಿ ಭೂಮಿ ಇದ್ರು ಕೂಡ ನೋಡ್ಬೋದು, ಯಾಕಂದ್ರೆ ಇನಾಮತಿನ ತೆಗೆದುಬಿಟ್ರು. ಸೊ ಒಂದು ಇನಾಮತಿ ಅನ್ನೋದು ಏನೋ ಒಂದು ರೂಲ್ ಇತ್ತು, ಅದನ್ನ ತೆಗೆದುಬಿಟ್ಟು ಕಾನೂನು ರಿವ್ಯೂ ಮಾಡಿದ್ರು, ಮತ್ತೆ ಅದನ್ನ ರೂಲ್ನ ರಿವ್ಯೂ ಮಾಡಿ ಅಬಾಲ್ಯೂಷನ್ ಆಫ್ ಇನಾಮತಿ ಆಕ್ಟ್ ಅನ್ನೋದನ್ನ ಮಾಡಿದಾದ್ಮೇಲೆ ಅದನ್ನೆಲ್ಲ ತೆಗೆದು ಅದನ್ನ ಜನರಲ್ ತರಾನೇ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅಂತದನ್ನ ಕೂಡ ನೀವು ತಗೊಬಹುದು. ಸೊ ಇನಾಮತಿ ಭೂಮಿನ ಆರಾಮಾಗಿ ಡೌಟ್ ಇದ್ರೆ ನೀವು ಕೂಡ ತಗೊಬಹುದು, ಯಾಕಂದ್ರೆ ಅಬಾಲಿಷ್ ಮಾಡಾಗಿದೆ ಆ ಆಕ್ಟ್ ನ, ಇನಾಮತಿ ಆಕ್ಟ್ ನ. ಅದನ್ನ ಜನರಲ್ ತರಾನೇ ಟ್ರೀಟ್ ಮಾಡ್ತಾರೆ, ಅದಕ್ಕೆ ಅದನ್ನ ತಗೊಬಹುದು. ನೆಕ್ಸ್ಟ್ ಜನರಲ್ ಕ್ಯಾಟಗರಿಗೆ ಬರುವಂತ ಭೂಮಿಗಳನ್ನ ಆರಾಮಾಗಿ ನೀವು ತಗೊಬಹುದು, ಯಾಕಂದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಅದರಲ್ಲಿ ಯಾವುದೇ ಒಂದು ಇದಿರಲ್ಲ. ಬಟ್ ಅಂದ್ರೂ ಕೂಡ ಯಾವುದೇ ಒಂದು ಭೂಮಿನ ಗ್ರಾಂಟ್ ಮಾಡಿದಾಗ ಇಷ್ಟು ವರ್ಷ ಮಾರಬಾರ್ದು ಅನ್ನೋದನ್ನ ಹೇಳಿರ್ತಾರೆ, ಅಷ್ಟು ವರ್ಷ ಆಗಿದ್ಯಾ ಅಂತ ನೀವು ಚೆಕ್ ಮಾಡ್ಬೇಕಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅದೇನೆ. ಈಗ ಗ್ರಾಂಟ್ ಸರ್ಟಿಫಿಕೇಟ್ ಆದ್ಮೇಲೆ ನಿಮ್ಗೆ ಮ್ಯೂಟೇಷನ್ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಬೇಕು. ಮ್ಯೂಟೇಷನ್ ಅಂದ್ರೆ ಏನು? ನಿಮ್ಗೆ ಮ್ಯೂಟೇಷನ್ ಅಂದ್ರೆ ಗೊತ್ತಿರುತ್ತೆ, ಏನಾದ್ರೂ ಚೇಂಜಸ್ ಆಗೋದನ್ನೆಲ್ಲ ಮ್ಯೂಟೇಷನ್ ಅಂತಾನೆ ಕರಿತೀವಿ. ಈಗ ಜೆನೆಟಿಕಲಿ ನಾವೇನೇನು ಮ್ಯೂಟೇಟೆಡ್ ಆರ್ಗಾನಿಸಮ್ಸ್ ಇರ್ಬೋದು, ಮ್ಯೂಟೇಟೆಡ್ ಸ್ಪೀಸೀಸ್ ಏನೇ ಒಂದು ಅಂತ ಹೇಳ್ತೀವಲ್ಲ, ಆ ಮ್ಯೂಟೇಷನ್ ಅನ್ನೋದು ಜಮೀನಲ್ಲಿ ಕೂಡ ಆಗುತ್ತೆ. ಏನೇನು ಚೇಂಜಸ್ ಆಗುತ್ತೆ ಅದನ್ನೆಲ್ಲ ಮ್ಯೂಟೇಷನ್ ಅಂತ ಕರೀತಾರೆ. ಸೊ ಈ ಮ್ಯೂಟೇಷನ್ ಡಾಕ್ಯುಮೆಂಟ್ ಅಲ್ಲಿ ನಿಮ್ಗೆ ಫಸ್ಟ್ ಯಾರಿಗೆ ಬಂತು, ಅದನ್ನ ಇನ್ನೊಬ್ರು ಯಾರಿಗಾದ್ರೂ ಮಾರಿದಾಗ ಎಷ್ಟು ವರ್ಷ ಆದ್ಮೇಲೆ ಮಾರಿದ್ರು, ಅಲ್ಲಿಂದ ನೆಕ್ಸ್ಟ್ ಯಾರಿಗೋಯ್ತು, ಹೇಗೋಯ್ತು, ಅದು ಹೋಗೋದು ಕೂಡ ಬೇರೆ ಬೇರೆ ರೀತಿಲಿ ಹೋಗುತ್ತೆ. ಹೇಗೆ ಅಂತಂದ್ರೆ, ಈಗ ಒಬ್ರು ಇರ್ತಾರೆ, ಯಾರಿಗೆ ಗ್ರಾಂಟ್ ಆಗಿರುತ್ತೋ ಅವ್ರು ತೀರ್ಕೊಂಡ್ಬಿಟ್ರು ಅಂತಂದ್ರೆ, ಅವರು ಮೇಲಾಗಿದ್ರೆ ಅಂದ್ರೆ ಅವರು ಗಂಡಸಾಗಿದ್ರೆ ಅದು ಅವ್ರ ಹೆಂಡತಿಗೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅದು ಪೌತಿ ಅಂತ ಆಗುತ್ತೆ. ಪೌತಿ ಖಾತೆ ಅಂತಂದ್ರೆ ಗಂಡ ಸತ್ತ ಮೇಲೆ ಹೆಂಡತಿಗೆ ಹೋಗುತ್ತೆ, ಅದು ಪೌತಿ ಆಗುತ್ತೆ. ಇಲ್ಲ ಅವ್ರ ಮಕ್ಕಳಿಗೆ ಮಾಡ್ಕೊಟ್ರು ಅಂತ ಅನ್ಕೊಳ್ಳೋಣ, ಅದನ್ನು ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲ ಯಾರಿಗೂ ಮಾರ್ಬಿಟ್ರು ಅಂತ ಅನ್ಕೊಳ್ಳೋಣ, ಅದನ್ನ ಕ್ರಯ ಅಂತ ಕರೀತಾರೆ. ಸೊ ಇದು ಆಗಿರುತ್ತೆ. ಕ್ರಯ ಅಂತ ಆದಾಗ ಫಸ್ಟ್ ಇದ್ದವ್ರು ಯಾರಿಗೆ ಸೆಕೆಂಡ್ ಮಾರ್ತಾರೆ, ಅವರು ಕ್ರಯ ಮಾಡಿ ತಗೊಂಡಿರ್ತಾರೆ ಅದನ್ನ. ಸೆಕೆಂಡ್ ಇರೋರು ಮೂರನೇವ್ರಿಗೆ ಮಾರಿದ್ರು ಅಂತ ಅನ್ಕೊಂಡ್ರೆ ಅವ್ರು ಕ್ರಯ ಮಾಡಿ ಇನ್ನೊಬ್ರಿಗೆ ಕೊಟ್ಟಿರ್ತಾರೆ. ಸೊ ಆ ತರ ಹೇಗೆ ಏನೇನ್ ಚೇಂಜಸ್ ಆಗಿದೆ ಇಲ್ಲಿ ತನಕ ಅನ್ನೋದನ್ನ ನೋಡೋದಕ್ಕೆ ನಿಮ್ಗೆ ಮ್ಯೂಟೇಷನ್ ಡಾಕ್ಯುಮೆಂಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಗ್ರಾಂಟ್ ಸರ್ಟಿಫಿಕೇಟ್ ಸಿಗ್ತಿಲ್ಲ ಅಂತ ಅಂದಾಗ, ಯಾಕಂದ್ರೆ ಗ್ರಾಂಟ್ ಸರ್ಟಿಫಿಕೇಟ್ಸ್ ಎಲ್ಲ ಕೂಡ ಫಿಸಿಕಲ್ ಡಾಕ್ಯುಮೆಂಟ್ಸ್ ಇದ್ದಿದ್ದು ಮೊದಲು, ಅದೆಲ್ಲ ಹ್ಯಾಂಡ್ ರಿಟರ್ನ್ ಡಾಕ್ಯುಮೆಂಟ್ಸ್ ಇತ್ತು. ಯಾವಾಗ ಎಲ್ಲದನ್ನು ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡಿ ಅಪ್ಡೇಟ್ ಮಾಡಬೇಕು ಅಂತ ಚೇಂಜ್ ಮಾಡಕ್ ಹೋದ್ರು ಸಿಸ್ಟಮ್ನಲ್ಲಿ, ಎಲ್ಲದನ್ನು ಸಿಸ್ಟಮ್ನಲ್ಲಿ ಸ್ಕ್ಯಾನ್ ಮಾಡಿ ಫೀಡ್ ಮಾಡಬೇಕು ಅಂತ ಹೋಗೋ ಟೈಮ್ನಲ್ಲಿ ಎಷ್ಟೋ ದಾಖಲೆಗಳನ್ನ ಡಾಕ್ಯುಮೆಂಟ್ಸ್ಗಳನ್ನ ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಜನದ್ದು ಗ್ರಾಂಟ್ ಸರ್ಟಿಫಿಕೇಟ್ ಸಿಗೋದೇ ಇಲ್ಲ ನಿಮಗೆ. ಆಗಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ಇಂಬರಹ ಅಂತ ಬರ್ಕೊಡ್ತಾರೆ ತಹಸೀಲ್ದಾರ್ ಆಫೀಸಿಂದಾನೆ. ಸೊ ಅದು ಏನಂದ್ರೆ ನಿಮ್ಗೆ ಕನ್ಫರ್ಮೇಶನ್, ಅಂದ್ರೆ ನಮ್ಮ ಹತ್ರ ಈ ಡಾಕ್ಯುಮೆಂಟ್ ಇಲ್ಲ ಅನ್ನೋದನ್ನ ಹೇಳ್ಕೊಡಕ್ಕೆ. ಸೊ ಅವ್ರ ಹತ್ರನೇ ಇಲ್ಲ ಅಂದ್ರೆ ಎಲ್ಲಿರುತ್ತೆ ಅನ್ನೋದು ಗೊತ್ತಿರಲ್ಲ. ಮೇ ಬಿ ಕೊಂಡ್ಕೊಂಡಿರ್ತಾರಲ್ಲ, ಮೇನ್ ಅಂದ್ರೆ ಫಸ್ಟ್ ಯಾರಿಗೆ ಬಂದಿರುತ್ತೆ ಅವ್ರ ಫ್ಯಾಮಿಲಿ ಎಲ್ಲಾದ್ರೂ ಇದ್ರೆ ಒಳ್ಳೇದು. ಅದು ಗೌರ್ಮೆಂಟ್ ಹತ್ರನೂ ಇಲ್ಲ ಅಂದಾಗ ಇಲ್ಲಿ ಯಾರ ಹತ್ರ ಇರಬೇಕು, ಎಲ್ಲೂ ಇಲ್ಲ ಅಂದ್ರೆ ಎಲ್ಲೂ ಇಲ್ಲ ಅಂತಾರೆ, ಅರ್ಥ ಮಾಡ್ಕೊಂಡ್ಬಿಡಿ. ಅಂತ ಟೈಮ್ನಲ್ಲಿ ಮ್ಯೂಟೇಷನ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಯಾಕಂದ್ರೆ ಮ್ಯೂಟೇಷನ್ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ, ಯಾರಿಂದ ಯಾರಿಗೋಯ್ತು, ಯಾವಾಗ ಹೋಯ್ತು ಅಂತ. ಸೊ ಅದರಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅದಾದ್ಮೇಲೆ ಮ್ಯೂಟೇಷನ್ ಡಾಕ್ಯುಮೆಂಟ್ ಆದ್ಮೇಲೆ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ. ಎನ್ಕಂಬರೆನ್ಸ್ ಅಂದ್ರೆ ಋಣ ಬಾಧೆ. ಅಂದ್ರೆ ಏನಾದ್ರೂ ಈ ಭೂಮಿ ಮೇಲೆ ಸಾಲ ಇದೆಯಾ, ಎಲ್ಲಿಂದಾದ್ರೂ ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತಾರೆ, ಕೆಲವು ಮಾರ್ಟ್ಗೇಜ್ ಮಾಡಿರ್ತಾರೆ, ಹಣ ಇಟ್ಟಿರ್ತಾರೆ, ಅದಿಟ್ಟಿದಾರ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಎಷ್ಟು ದುಡ್ಡಿದೆ ಇನ್ನು, ಅಥವಾ ಅದನ್ನ ತೀರ್ಸಿದಾರ. ಪ್ರತಿ ವರ್ಷನೂ ರೈತರು ಸಾಲ ತಗೊಂತಾರೆ ಬ್ಯಾಂಕಿಂದ, ಮತ್ತೆ ತೀರಿಸ್ತಾರೆ, ಮತ್ತೆ ತಗೊಂತಾರೆ. ಪ್ರತಿ ವರ್ಷನೂ ಮಾಡೋದು ಇದ್ದೇ ಇರುತ್ತೆ. ಸೊ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಆತರ ದೊಡ್ಡದಾಗಿ ಏನಾದ್ರು ಇದೆಯಾ, ಋಣ ಭಾರಗಳಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನೋಡ್ತಾರೆ. ಈ ಸಿನ್ ಕೂಡ ನೋಡಬೇಕು. ಅದಾದ್ಮೇಲೆ ಲಾಂಗ್ ಲಿಸ್ಟ್ ಇದೆ ಡಾಕ್ಯುಮೆಂಟ್ಸ್. ಬಟ್ ಈ 3 ಡಾಕ್ಯುಮೆಂಟ್ಸ್ ನಿಮ್ಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಕೊಟ್ಬಿಡುತ್ತೆ ಈ ಭೂಮಿ ಹೇಗೆ ಏನು ಅನ್ನೋದನ್ನ. ಅದಾದ್ಮೇಲೆ ನಿಮ್ಗೆ ಈ ಒಂದು ನಾನು ಮೊದಲು ಹೇಳ್ದಂಗೆ ಮ್ಯಾಪ್ ಇರ್ಬೋದು, ವಿಲೇಜ್ ಮ್ಯಾಪ್ ಇರ್ಬೋದು, ಆಮೇಲೆ ಆಕಾರ ಬಂದಂತ ಇರುತ್ತೆ, ಆಮೇಲೆ ಟಿಪ್ಪಣಿಗಳಂತ ಇರುತ್ತೆ, ಆಮೇಲೆ ಮೇಯ್ನು ಇನ್ನೊಂದು RTC ಅಂದ್ಬಿಟ್ಟು ನಿಮ್ಗೆ RTC ಸಿಕ್ಕಬೇಕು. ಅದನ್ನ ಹೇಳಕ್ ಮಾಡ್ತಿದ್ದೆ, ಇಂಪಾರ್ಟೆಂಟು RTC ಎಲ್ಲ ಪಾಣಿ ಅಂತ ಕರೀತಾರೆ. ಈ ಪಾಣಿ ಅನ್ನೋದ್ರಲ್ಲಿ ಈಗ ರೀಸೆಂಟ್ ಪಾಣಿ ಕೂಡ ಇರುತ್ತೆ, ಹಾಗೆ ಹೋಗ್ತಾ ಹಳೆ ಪಾಣಿಗಳು ಕೂಡ ಇರುತ್ತೆ. ಸೊ ನೀವು ಪಾಣಿ ಚೆಕ್ ಮಾಡಬೇಕಾದ್ರೆ ಪಾಣಿಲೆಲ್ಲ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಂದು ಅಷ್ಟೊಂದು ಕಾಲಮ್ಸ್ ಇರುತ್ತೆ, ಎಲ್ಲಾ ಕಾಲಮ್ನಲ್ಲೂ ಬರ್ದಿರ್ತಾರೆ ಏನೇನು ಅಂತ.
ಸರ್ವೆ ನಂಬರಿಂದ ಹಿಡಿದು ಹಿಸ್ಸಾ ನಂಬರಿಂದ ಹಿಡಿದು ಓನರಿಂದ ಹಿಡಿದು ನಿಮ್ಮ ವಿಸ್ತೀರ್ಣ ಅಂದರೆ ಎಷ್ಟು ಅಗಲ ಇದೆ, ಎಷ್ಟು ದೊಡ್ಡದಾಗಿದೆ ನಿಮ್ಮ ಲ್ಯಾಂಡ್, ನಿಮ್ಮ ಎಷ್ಟು ಸೈಜ್ ಇದೆ ನಿಮ್ಮ ಲ್ಯಾಂಡ್ ಅನ್ನೋದನ್ನ ಬರೆದಿರ್ತಾರೆ ಅದರಲ್ಲಿ ಖರಾಬ್ ಎಷ್ಟಿದೆ, ಅದರಲ್ಲಿ ಉಳುಮೆ ಮಾಡುವಂಥ ಭೂಮಿ ಎಷ್ಟಿದೆ, ಇದನ್ನೆಲ್ಲ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡೋದೇ RTC ಡಾಕ್ಯುಮೆಂಟು. ಸೊ ಇದು ಇರಬೇಕು. ಸೊ ಫಸ್ಟ್ 4 ಡಾಕ್ಯುಮೆಂಟ್ ಅಂತ ಪ್ರಯಾರಿಟಿಲಿ ನೋಡೋಕ್ಕಾದ್ರೆ ನಾನು ಹೇಳಿದ್ದೆ ಈ 4 ಗ್ರ್ಯಾಂಡ್ ಸರ್ಟಿಫಿಕೇಟ್, ಮ್ಯೂಟೇಷನ್, EC ಮತ್ತೆ ಪಾಣಿ, ಈ 4 ನೋಡ್ಕೊಳ್ಳಿ. ಉಳಿದಿದ್ದೆಲ್ಲ ಆಮೇಲೆ ತೆಗ್ಸ್ ಕೂಡ ನೋಡ್ಕೊಬೋದು. ಸೊ ಪ್ರೈಮರಿಯಾಗಿ ನೀವು ಈ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಉಳಿದಿರೋದೇನೇ ಇರುತ್ತೆ, ನಿಮ್ಗೆ ಏನಾದರೂ ಬೇಕಿದ್ರೆ ಡೌಟ್ಸ್ ನಾನು ಕೇಳಿ, ನಾನು ಬೇಕಾದ್ರೆ ಕಮೆಂಟಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ಈ ಥರ ಈ ಡಾಕ್ಯುಮೆಂಟ್ಸ್ನ ಇಂಪಾರ್ಟೆಂಟ್ ಆಗಿ ಫಸ್ಟ್ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದು ನಾವು ಮೈನ್ ರೋಡಿನ ಡಿವಿಯೇಷನ್ ತಗೊಂಡು ಒಳಗಡೆ ಹೋಗೋಕೆ ಸ್ಟಾರ್ಟ್ ಆದಾಗ ಬರುವಂತ ರೋಡ್ ಇದು. ಚೆನ್ನಾಗಿ ಟಾರ್ ಎಲ್ಲ ಹಾಕಿ ರೋಡ್ನ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಬಂದ್ರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಷ್ಟು ನೆಮ್ಮದಿ ಅನ್ಸುತ್ತೆ. ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ ಈ ತರ ಜಾಗ ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಗ್ರೀನರಿ ಎಲ್ಲ ನೋಡಿ, ಫುಲ್ ಗ್ರೀನ್ ಆಗಿದೆ. ಸ್ವಲ್ಪ ಮಳೆನೂ ಬಿದ್ದಿದೆ ಇಲ್ಲೆಲ್ಲ, ಆದ್ರೆ ಅಷ್ಟೊಂದೇನು ಮಳೆ ಬರಲ್ಲ ಇಲ್ಲೆಲ್ಲ. ಸ್ವಲ್ಪ ಡ್ರೈ ಲ್ಯಾಂಡ್ ಈ ಕಡೆ ಎಲ್ಲ. ಬಟ್ ಇವಾಗೆಲ್ಲ ಸ್ವಲ್ಪ ಮಳೆ ಬೀಳ್ತಿರೋದ್ರಿಂದ ಸ್ವಲ್ಪ ಗ್ರೀನ್ ಆಗಿದೆ ಎಲ್ಲ ನೋಡಿ. ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲಾರ್ದು ತೋಟಗಳು ಮಾಡ್ಕೊಂಡಿದ್ದಾರೆ, ಈ ತರ ಎಲ್ಲ ಬೆಳೆ ಹಾಕಿರ್ತಾರೆ ಒಬ್ಬೊಬ್ರು. ಎಷ್ಟು ಚೆನ್ನಾಗಿದೆ ನೋಡೋಕೆ. ನೋಡಿ ಇದೆಲ್ಲ ದಾಳಿಂಬೆಗಳು ಹಾಕಿದ್ದಾರೆ, ಚೆನ್ನಾಗಿದೆ. ನಮ್ಮ ಜಮೀನಿಗೆ ರೀಚ್ ಆದ್ವಿ. ನೋಡಿ ವಾತಾವರಣ ಹೇಗಿದೆ ಅಂತ. ಮಳೆ ಬರೋ ಆಗಿದೆ, ಆದರೆ ಗೊತ್ತಿಲ್ಲ ಮಳೆ ಬರುತ್ತಾ ಇಲ್ವೋ ಇವತ್ತು. ಸ್ವಲ್ಪ ಕೆಲಸ ಇತ್ತು ನೋಡಿ, ಕೆಲಸದವ್ರು ಬಂದಿದ್ದಾರೆ, ಬೆಳಗ್ಗೆನೇ ಬಂದಿದ್ದಾರೆ, ಎಲ್ಲ ಕೆಲಸ ಮಾಡ್ತಿದ್ದಾರೆ. ಒಂದಷ್ಟು ಕಲ್ಗಳಿತ್ತು, ಬಂಡೆ ಕಲ್ಗಳು, ಅದೆಲ್ಲ ಸ್ವಲ್ಪ ಎತ್ತಿಸ್ತಿದ್ದೀವಿ. ಬಂಡೆ ಕಲ್ಲನ್ನ ಸ್ವಲ್ಪ ಎಲ್ಲ ಉದ್ದಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಸೊ ಎಲ್ಲ ಅವರು ಬಂಡೆ ಕಲ್ಲು ಎತ್ತುತ್ತಿದ್ದಾರೆ. ಎಲ್ಲ ಇಲ್ಲಿ ಡಂಪ್ ಮಾಡ್ತಿದ್ದಾರೆ ನೋಡಿ, ಇಲ್ಲ ಹಾಕ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ ನಾವು ಇಲ್ಲಿ ರೂಮ್ ಕಟ್ಸೋಣ ಅಂದ್ಕೊಂಡಿದ್ದೀವಿ ಈ ಜಾಗದಲ್ಲಿ. ಸೊ ಅದು ಫೌಂಡೇಶನ್ಗೆಲ್ಲ ಬೇಕಲ್ಲ ಕಲ್ಲು, ಅದೆಲ್ಲ ಯೂಸ್ ಮಾಡ್ಕೊತೀವಿ. ಸೊ ಅದಕ್ಕೆ ಕಲ್ಲು ಹಾಕ್ತಿದ್ದಾರೆ. ಇವ್ರು ಬಂದಿಲ್ಲಿ ಕೂತಿದ್ದಾರೆ. ಏನು ಮಾಡ್ತಿದ್ದೀರಾ? ತಂಪಾದ ಗಾಳಿನ ಹಂಗೆ ಆನಂದಿಸ್ತಾ ಇದ್ದೀನಿ. ಬಿಸಿಲು ಸ್ವಲ್ಪ ಹೊತ್ತಿಗೆ ಬರುತ್ತೆ ಚೆನ್ನಾಗೆ. ಇದೇ ಬಿಸಿಲು, ತುಂಬಾನೇ ಬಿಸಿಲು. ಆದ್ರೂ ಏನೋ ಒಂಚೂರು ರೆಸ್ಟ್ ಮಾಡಕ್ಕಂತ ಕೂತಿದ್ದೀವಿ ಅಷ್ಟೇ. ಈ ಚೇರ್ ತುಂಬಾನೇ ಯೂಸ್ ಆಗುತ್ತೆ. ಡೆಕೋಥ್ಲಾನ್ ಚೇರ್ಸ್ ಎಲ್ಲ ಆರಾಮಾಗಿ ಕೂತ್ಕೋಬಹುದು. ಲಾಸ್ಟ್ ಟೈಮ್ ಇಲ್ಲೊಂದು ಟಾರ್ಪಲ್ ಹಾಕೊಂಡಿದ್ವಿ ಬೋರ್ ತೋರ್ಸೋವಾಗ, ತುಂಬಾ ಯೂಸ್ ಆಯ್ತು. ಬಟ್ ಅಂದ್ರೂ ಹೀಟ್ ಎಷ್ಟಿರುತ್ತೆ ಅಂದ್ರೆ ಟಾರ್ಪಲ್ಲು ಬಿಸಿ ಆಗೋಗ್ಬಿಟ್ಟಿರುತ್ತೆ. ಇವರಿಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಇವತ್ತು. ಟ್ರ್ಯಾಕ್ಟರ್ ಎಲ್ಲ ತಗೊಂಡು ಬಂದು ಏನು ಮಾಡ್ತಿದ್ದೀರಾ ಮಂಜು ಅವರೇ? ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ, ಮಾತಾಡಿ. ಏನು ಮಾಡ್ತಿದ್ದೀರಾ ಇವತ್ತು ಕೆಲಸ? ನೋಡಿ ಇವರೇ ಮಂಜು ಅಂತ, ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ. ಇನ್ನೊಂದು ಅಂಕಲ್ ಒಬ್ಬರು ಬರ್ತಾರೆ, ಇವರಿಬ್ಬರೇ ಎಲ್ಲ ಫಸ್ಟಿಂದ ನಮಗೆ ಇಲ್ಲಿವರೆಗೂ ಎಲ್ಲ ಹೆಲ್ಪ್ ಮಾಡ್ತಿರೋದು. ಇಲ್ಲಿ ನೋಡಿ ಅವರೆಲ್ಲ ಟೆಂಟ್ ಹಾಕೋಕ್ಕೆ ರೆಡಿ ಮಾಡ್ತಿದ್ದಾರೆ ಎಲ್ಲ. ಬಿಸಿಲು ಅಂತ, ಯಾಕಂದರೆ ತುಂಬ ಹೊತ್ತಿದೆ ಇನ್ನು ಕೆಲಸ. ಇನ್ನು ಉತ್ಸ್ಬೇಕು, ಇನ್ನು ಕಲ್ಲೆಲ್ಲ ಎತ್ತಾಕ್ತಿದ್ದಾರೆ. ಅದಾದಮೇಲೆ ಉತ್ಸ್ಬೇಕು. ಮಳೆ ಬಂದಮೇಲೆ ನೆಕ್ಸ್ಟ್ ಸೀಡ್ಸ್ ಎಲ್ಲ ಹಾಕಬೇಕು. ಸೊ ಇವತ್ತಿನ ಕೆಲಸ ಸ್ವಲ್ಪ ಕಲ್ಲೆಲ್ಲ ಎತ್ತಾಕ್ತಿದ್ದಾರೆ, ಅದು ಮತ್ತು ಸ್ವಲ್ಪ ಉತ್ಸ್ಬೇಕು. ಸೊ ಒಂದು ಸಂಜೆವರೆಗೂ ಆಗುತ್ತೆ ಅನಿಸುತ್ತೆ ಕೆಲಸ. ಅದಕ್ಕೆ ಇವರಿಲ್ಲಿ ಟೆಂಟ್ ಹಾಕ್ತಿದ್ದಾರೆ.
ಥರ ಟೆಂಟ್ ಹಾಕ್ತಿದ್ದಾರೆ. ರೆಡಿ ಆಗ್ತಿದೆ ಟೆಂಟ್ ನಮ್ಮದು ಬಿಸಿಲಿಗೆ. ಒಂದು ರೂಮ್ ಆಗೋವರೆಗೂ ಇದೇ ಕತೆ ನಮ್ಮದು. ಆಗಾಗ ಬಂದಾಗಲೆಲ್ಲ ಈ ಥರ ಹಾಕ್ಕೊಂಡು ಕೂತ್ಕೋಬೇಕು. ಸದ್ಯದಲ್ಲೇ ಇದೇ ತಿಂಗಳು ರೂಮೆಲ್ಲ ಕಟ್ಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಕೆಲಸದವ್ರು ಸಿಗೋದೇ ಕಷ್ಟ ಇರಲಿಲ್ಲ. ನೋಡಬೇಕು ಹೆಂಗಾಗುತ್ತೆ ಏನು ಕತೆ ಅಂತ. ನೋಡಿ ಈ ಥರ ಟೆಂಟ್ ಹಾಕೊಂಡು ಕೂತಿದ್ದೀವಿ. ಬಿಸಿಲಿಗೆ ಇನ್ನೇನು ಮಾಡೋದು, ತುಂಬಾ ಬಿಸಿಲಿದೆ ಇಲ್ಲೆಲ್ಲ ಈ ಕಡೆ ಎಲ್ಲ. ಈ ಥರ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಗಾಳಿ ಬರ್ತಾ ಇದೆ. ಟೆಂಟ್ ಯಾವಾಗ ಎತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಗಾಳಿ. ಇಲ್ಲ ಎಲ್ಲ ಸೆಕ್ಯೂರ್ ಆಗಿದೆ. ಎಲ್ಲ ಕಲ್ಲೆಲ್ಲ ಇಟ್ಟಿದ್ದೀವಲ್ಲ, ಏನು ಹೋಗಲ್ಲ. ಬಟ್ ಇಷ್ಟಿದ್ರೂ ಸಾಕಲ್ಲ ಗಾಳಿ ಬಿಸಿಲಿಗೆಲ್ಲ. ಇಲ್ಲ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಆಗಲ್ಲ. ಒಂದು ರೂಮ್ ಕಟ್ಸೋವಾಗೂ ಇದೇನೇ ಕತೆ. ಸದ್ಯದಲ್ಲೇ ರೂಮ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಒಂದು ಚಿಕ್ಕ ರೂಮ್. ನೋಡೋಣ ಹೇಗಾಗುತ್ತೆ ಏನೇನಂತ. ಓಕೆ ನೋಡಿದ್ರಲ್ಲ, ಇಷ್ಟ ಆಯ್ತಾ ನಿಮ್ಗೆಲ್ಲರಿಗೂ ವ್ಲಾಗ್ ಇವತ್ತಂದು? ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತಿನ ಅಪ್ಡೇಟ್ ಇಷ್ಟಿದೆ. ಇನ್ನು ಮುಂದೆ ವೀಡಿಯೋಸ್ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಇವ್ರನ್ನು. ಹೌದು, ಈಗ ಸದ್ಯಕ್ಕೆ ಪ್ರೈಮರಿಯಾಗಿ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಸಲ್ಲಿ ನಿಮಗೆ ಜಮೀನು ತಗೊಂಡ್ಮೇಲೆ ಏನೇನು ಖರ್ಚು ಬರುತ್ತೆ ಅಂದರೆ ಈ ಥರ ಫೆನ್ಸ್ ಮಾಡೋದಕ್ಕೆ, ಆಮೇಲೆ ಬೋರ್ವೆಲ್ ಹಾಕ್ಸೋದಕ್ಕೆ, ಆಮೇಲೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಹೇಗೆ ಮಾಡ್ಕೊಬೇಕು ಅಂತ ಕರೆಂಟ್ಗೆ. ಸೊ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಟೆಂಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಸಿಗೋಣಂತೆ ನೆಕ್ಸ್ಟ್ ಬರೋವಂಥ ವಿಡಿಯೋಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಆರೋಗ್ಯವಾಗಿರಿ, ಖುಷಿಯಿಂದ ಇರಿ, ಒಳ್ಳೇದು ಮಾಡಿ. ಬಾಯ್, ಸಿ ಯು. ಫ್ಯೂ ಮಿನಿಟ್ಸ್ ಲೇಟರ್. ನೋಡಪ್ಪ ಎಷ್ಟು ಚೆನ್ನಾಗಿ ಕಟ್ಟಿದ್ದೆ, ನಾರನೇ ಕಿತ್ಕೊಂಡು ಹೋಗ್ಬಿಡ್ತು.